ಬಳಗಾನೂರಿನ ರಸ್ತೆ ಅಗಲೀಕರಣ ವಿರೋಧಿ ಸಮಿತಿಯಿಂದ ಗುರುವಾರ ಬೆಳಿಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪೋತ್ನಾಳದಿಂದ ಮಸ್ಕಿಗೆ ಹೋಗುವ ರಸ್ತೆಯ ಪಕ್ಕ ಇರುವ ಮನೆ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡುವ ನಿರ್ಧಾರವನ್ನು ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೈಗೊಂಡಿರುವುದು ಅವೈಜ್ಞಾನಿಕ ಜನ ವಿರೋಧಿ ನೀತಿ ಆಗಿದೆ ಅಂತ ಬೀದಿ ಬದಿ ವ್ಯಾಪಾರಸ್ಥರು, ನಾಗರಿಕರು ಪಕ್ಷಾತೀತವಾಗಿ ಸಂಘಟಿತರಾಗಿ ರಸ್ತೆ ಅಗಲೀಕರಣದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಿಗ್ಗೆ 10 ಗಂಟೆಯ ಸುಮಾರಿಗೆ ಮೇಗಡೆಪೇಟೆಯ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು. ಅಲ್ಲಿಂದ ಪ್ರತಿಭಟನಾ ಮೆರವಣಿಗೆ ಪಟ್ಟಣ ಪಂಚಾಯಿತಿಯ ನಿರ್ಧಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮುಖ್ಯ ರಸ್ತೆಯ ಮೂಲಕ ಸಾಗಿ ಪಟ್ಟಣ ಪಂಚಾಯಿತಿಯ ಆವರಣಕ್ಕೆ ತಲುಪಿತು. ಅಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯ ಮಹಾಬಳೇಶ್ ಹಡಪದ್, ಇದು ಜನ ವಿರೋಧಿ ನೀತಿ, ಬಡ ವ್ಯಾಪಾರಿಗಳನ್ನು ನಿವಾಸಿಗಳನ್ನು ಒಕ್ಕಲೆಬ್ಬಿಸುವ ಪ್ರಯತ್ನವಿದು. ಇದನ್ನು ಕೈಬಿಟ್ಟು ಹಲವಾರು ಪ್ರಗತಿಪರ ಯೋಜನೆಗಳಿವೆ, ಅವುಗಳನ್ನು ಜಾರಿ ಮಾಡಿ ಜನರಿಗೆ ಒಳಿತನ್ನು ಮಾಡಿ ಅಂತ ಆಗ್ರಹಿಸಿದರು. ಅಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಲ್ಲಿ ಒಂದು ವಿನಂತಿಸಿಕೊಳ್ಳೋದೇನೆಂದ್ರೆ, ನಾವು ಯಾವುದೇ ಕಾರಣಕ್ಕೂ ಬಳಗಾನೂರು ಪಟ್ಟಣ ಅಭಿವೃದ್ಧಿಯ ವಿರೋಧಿಗಳಲ್ಲ. ಅಭಿವೃದ್ಧಿಗೆ ಏನು ಬೇಕು ಎಲ್ಲ ಸಪೋರ್ಟ್ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ. ನೀವು ನಿಮ್ಮ ಪೌರ ಕಾರ್ಮಿಕರ ಸಂಖ್ಯೆ ಕಡಿಮೆ ಐತೆ, ಕಸ ಬೆಳೆಯರಿಲ್ಲ, ಗಟರ ತೆಗೆಯರಿಲ್ಲ ಅಂತ ಹೇಳಿರ್ಬೇಕಾರ ನಾವು ಮನೆಗೆ ಬಂದು ಗಟರ ತೆಗಿತೀವಿ, ಕಸ ಬೆಳಿತೀವಿ. ಬೇಕಾದಷ್ಟು ನಿಮ್ಗೆ ಸಹಕಾರ ಮಾಡ್ತೀವ್ರಿ. ಯಾಕಂತಂದ್ರೆ ಈಗಾಗಲೇ 2012ರಲ್ಲಿ ಅಗಲೀಕರಣ ಮಾಡಿದ್ರಲ್ಲ, ನಂದೇ ಉದಾಹರಣೆ ಕೊಡ್ತು, ಮತ್ತೆ ಬೇರೆ ಯಾರು ಉದಾಹರಣೆ ಬೇಡ. ನಾನು ಅವತ್ತು ಅಗಲೀಕರಣ ಮಾಡಿದ್ರೆ ಅಂತೇಳಿ ನಾವು ಇಬ್ಬರು ಅಣ್ಣ ತಮ್ಮರು ಇರೋದ್ರಿಂದ ಮನೆ ಬ್ಯಾರೆ ಆದಿವಿ. ನಾನು ಮನೆ ಮ್ಯಾಲೆ ಬಂತು, ಮನೆ ಕಟ್ಸಿಕೊಂಡು ಇವತ್ತುವರೆಗೂ ನಾನು ಬ್ಯಾಂಕಿನ ಸಾಲ ಕಟ್ಟೋದಾಗವತ್ತು. ಪ್ರತಿ 5 ವರ್ಷಕ್ಕೊಮ್ಮೆ ಏನ್ ಮಾಡ್ತೀರಿ, ಅದ್ರದ್ದು ಬಡ್ಡಿ ಕಟ್ಟೋದು, ರಿನ್ಯೂವಲ್ ಮಾಡೋದು, ಬಡ್ಡಿ ಕಟ್ಟೋದು, ರಿನ್ಯೂವಲ್ ಮಾಡೋದು. ಹೆಂಗಾದ ನಮ್ಮ ಮನೆ ಮರ ಬಳಗನವ್ರು ಬಜಾರ್ದಾಗ ಅಂದ್ರೆ ಒಂದು ಟಿವಿಗೆ ಅಡ್ವರ್ಟೈಸ್ ಬರ್ತದೆ ನೋಡ್ರಿ, ಬಡ್ಡಿ ಕಟ್ಟಿ ಸಾಕಾಗಿದೆಯಾ, ಬಂಗಾರ ಮಾರಿಕೊಂಬಿಡ್ರಿ ಅಂತಾರಲ್ಲ, ಅದ್ರಂಗ ನಾವೇನಂದ್ರೆ ಬಡ್ಡಿ ಕಟ್ಟಿ ಸಾಕಾಗಿದೆಯಾ, ಮನೆ ಮಾರಿಕೊಂಬಿಡ್ರಿ ಅನ್ನಂಗಾದ ನೋಡ್ರಿ. ದಯವಿಟ್ಟು ಮನದ ಆಸೆಯನ್ನು ಈಡೇರಿಸ್ತಾರಂತ ನಾವು ತಿಳ್ಕೊಂಡಿರ್ತೀವಿ. ಹಾಗೂ ಇದು ಹಿಂದೆ ಆಗಿರ್ತಕ್ಕಂಥ ಒಂದು ಅಗಲೀಕರಣ ಮತ್ತೆ ಪದೇ ಅದೇ ಮಾಡಿಕೊಂತಕ್ಕಂಥ ಜನರಿಗೆ ತೊಂದರೆ ಆಗುತ್ತೈತೆ. ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ಯಾರ. ಈಗ ಅದು ಕಟ್ಟಿಗೆಬೇಕಾದ್ರೆ ಇವತ್ತಿಗೂ ಒಬ್ಬೊಬ್ರು ಕಟ್ಟಿಗೆನೊಬ್ಬೊಬ್ರು ಆಗಿಲ್ಲ. ಅಗಲೀಕರಣ ಮಾಡೋದಾದ್ರೆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ತೆರೆ ಮಾಡಿ ನಾವು ತಮ್ಮ ಜೊತೆಗೆ ಬರ್ತೀವಿ, ಮಾಡಿಕೊಳ್ಳಿ. ಆಮೇಲೆ ಇಲ್ಲಿ ಬರ್ತಕ್ಕಂಥ 4 ಬಸ್ಗಿಂತ ಹೆಚ್ಚಿಗೆ ಬಸ್ ಓಡಾಟಿಲ್ಲ. ಮುಂದೆ ಯಾವುದೇ ಒಂದು ದೊಡ್ಡ ಗ್ರಾಮಕ್ಕೆ ಹೋಗಿ ಸಂಪರ್ಕನೂ ಇಲ್ಲ. ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಹಕರಿಸಿ ಮನೆ ಪತ್ರ ಕೊಡುವವರೆಗೆ ಎಲ್ಲರೂ ಬೆಂಬಲಿಸಬೇಕಾಗಿ ತಮ್ಮಲ್ಲಿ ನನ್ನ ಮನವಿ. ಏನಪ್ಪಾ ಅಂದ್ರೆ, ನಮ್ಮ ಇವರು ಯಾರು ಮಾನ್ಯ ಶಾಸಕರು ಬೈಪಾಸ್ ರಸ್ತೆ ನಿರ್ಮಾಣ ಮಾಡ್ತಂತ ಹೇಳಿದ್ರು. ಅದಕ್ಕೆ ಗ್ರಾಮದಲ್ಲಿರ್ತಕ್ಕಂಥ ರಸ್ತೆಯನ್ನ ಅಗಲೀಕರಣ ಮಾಡದೆ ಬೈಪಾಸ್ ರಸ್ತೆಯನ್ನ ಮಾಡಿ ಅದನ್ನೇನಪ್ಪ ಅಂದ್ರೆ ಮುಂದೆ ಕೋತಾಳ ರಸ್ತೆಗೆ ಅನುಕೂಲ ಮಾಡಿಕೊಡ್ತಾರಂತ ಹೇಳಿ ನಾನು ಮಾನ್ಯ ಶಾಸಕರಲ್ಲಿ ಸಹ ಈ ವೇದಿಕೆ ಮುಖಾಂತರ ಮನವಿ ಮಾಡಿಕೊಡ್ತಾ ಇದ್ದೀನಿ. ಅವರ ವಿಚಾರಗಳು ನಾನೇನ್ ಹೇಳಕತ್ತೀನಿ ಅಂದ್ರ, ಪ್ರಗತಿಯ ಪರನೇ ಇರ್ತೀನಿ, ಮುಂದೂ ಇರ್ತೀನಿ, ಈಗಲೂ ಇರ್ತೀನಿ. ಪ್ರಗತಿ ವಿರೋಧಿ ಅಲ್ಲ. ಆದರೆ ಜನರನ್ನ ಒಕ್ಕಲೆಬ್ಬಿಸುವ, ಜನರ ಜೀವಕ್ಕೆ ಕೊಳ್ಳಿ ಇಡುವ ಯೋಜನೆಗಳನ್ನ ಬಿಟ್ಟು ಅವರನ್ನ ಜೊತೆಗೆ ಕರೆದುಕೊಂಡು ಅಭಿವೃದ್ಧಿ ಕಡೆಗೆ ಹೋದ್ರು ಅಂತಂದ ಹೇಳಿದ್ರ, ನಾನೇ ಅದಕ್ಕೊಂದು ಸ್ಟೋರಿಯನ್ನು ಬರೀತೀನಿ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ. ಇದೆಲ್ಲ ಅಭಿವೃದ್ಧಿ ಅಂತಂದ್ರ ಇದೊಂದೇ ಇದು ಮಾಡೋದಕ್ಕ. ಮತ್ತೆ ಮೊನ್ನೆ ನಳದಾಗ ಕೆಂಪು ನೀರು ಬಂದು, ಹೊಲಸು ನೀರು ಬಂದು, ಮಸ್ಕಿ, ಉಪ್ಪಾಳು, ಉಳ್ಳಾರು ನೀರೆಲ್ಲ ತಗೊಂಡು ನಾವು ಕುಡಿದು ಸಾಯ್ಕತ್ತೀವಲ್ಲ. ಮತ್ತೆ ಅದನ್ನೇ ನಾವು ಶಾಶ್ವತವಾಗಿ ಪರಿಹಾರ ಕಂಡಿಡಿಯವಲ್ಲಿ ಅದು ಅಭಿವೃದ್ಧಿ ಮಾಡಿದಂಗೆ ಆಗದಲ್ಲ. ರೋಡ್ ಹೊಡೆದ್ರೆ ಅಭಿವೃದ್ಧಿ ಆಗ್ತದ. ಮತ್ತೆ ಇಲ್ಲಿ ಮಸ್ಕಿ ಯಾವ್ದು ಬೆಳಗನೂರು ಹಳ್ಳ ಇನ್ನೊಂದು ಪ್ರಾಣಿ ಒಳಕೊಂಡು ಹೊಡ್ಕೊಂಡ್ ಬಿದ್ದು ಬಿಡ್ತದ. ಆದ್ರೆ ಸರಿ ಪಡೆದ್ರು ಪಟ್ಟು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದಲ್ಲ. ಆದ್ರೆ ಶಾಸಕರಿಗೂ ಸಂಬಂಧ ಪಡ್ತದ. ಬರೀ ನಾವು ಪಟ್ಟು ಪಂಚಾಯತಿ ಕುರಿತಷ್ಟೇ ಮಾಡಕತ್ತಿಲ್ಲ, ಶಾಸಕರು, ಸಂಸದರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ಇದನ್ನ ಮಾಡೋದು. ಮೊನ್ನೆ ಆಳ್ಕೊಳ್ಬೇಕು ಒಂದು ಜಾತ್ರೆ ಆಯ್ತು. ಅದೇ ಜಾತ್ರೆ ಏರಕ ಅರಸಾಸ್ಕೊಟ್ಟು ಒಂದು ಹೇಳಿದ್ರು, ಇನ್ನೊಂದು 3 ಏರಕ್ ಹೋಯ್ತು. ಮುಂದೆ ಹಿಂದೆ ನಕಡಿಗೆ ಒಳ್ಳೆ ಬಗಲು ದುಡುಗು ನಿಂತ್ಕೊಂಡಿತ್ತು ಟ್ರಾಲಿ. ಅದ ಅದ್ರ 2 ಬೈಲು ಮುರಿದು
ಮತ್ತೆ ಅದನ್ನ ರೈತರ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಮತ್ತೆ ಬರೀ ಕೊಳ್ಳು ಮುರಿದ ಹೋಗ್ತಾರೆ ಅಂತೀರನ? ಏನು ರೋಡ್ ಅದ್ಯಾವ್ದು ಸೇತುವೆ ಮಾಡ್ಬೇಕಂತ ಹೇಳ್ತಾರೆ. ಅದನ್ನು ಶಾಸಕರಿಗೆ ಮಾಡ್ತಕ್ಕಂಥದ್ದು ಮುಖ್ಯಾಧಿಕಾರಿಗಳದು ಮತ್ತೆ ಅಧ್ಯಕ್ಷರದು ಎಲ್ಲರದು ಜವಾಬ್ದಾರಿ ಇರ್ತದ. ಮತ್ತೆ ಇನ್ನೊಂದು, ಹೌದು ಪ್ರಗತಿ ನಮ್ಗೆ ಬೇಕಲ್ಲ, ನಮ್ಗೆ ಅಕ್ರಮ ರೋಗಿಗಳ ಹತ್ರ, ಬೇರೆ ಬೇರೆ ಮುದುಕರ ಹತ್ರ, ವಯಸ್ಸಾದವ್ರ ಹತ್ರ, ಇವ್ರ್ಯಾರು ವಿದ್ಯಾರ್ಥಿಗಳ ಹತ್ರ ಇವು ಲಾರಿ 1% ತಗೊಂಡು 10 ಅಡಿ ಬೆಳ ತನಕ ರೋಡ್ ಎಲ್ಲ ಚಕ ಕಿತ್ತೋಗ್ಬಿಟ್ಟಾವ. ಮತ್ತೆ ಅದನ್ನ ನಾನು ಅನ್ಕೊಳ್ತೀನಿ, ನಾನು ಹೋರಾಟಗಾರ ರೈತರ ಪರವಾಗಿಲ್ಲ. ಏನ್ರ ಸರ್ ನೀವು ಪತ್ರಕರ್ತರಾಗಿ ಬೇರೆ ಕಡೆ ಎಲ್ಲ ಕರಿತೀರಿ, ನೀವು ಬೆಳಗಾವಿ ಲಾರಿ ಬಾರಿ ಓಡಾಡ್ತಾವ ಮತ್ತೆ ಬರೆಯೋದಿಲ್ಲಲ್ಲ ಎದಕ್ಕ ಏನು ಅಂತಂದೇಳಿ ಅಂತಂದ್ರ, ನಮ್ಮೂರಾಗ ಬರೇ ಹೋಗ್ಬೇಕು ಅಂತಂದ್ರೆ ಇವ್ರಿಗೇನು ಕೊಟ್ಟಿಲ್ಲ ಅದಕ್ಕ ಬರೋದ ನೋಡೋಣ ಮಂದಿ ಬಾಳದ ಎಲ್ಲಾರು ಅಲ್ಲೇ ನಿಂತ್ಕೊಂಡು ತಪ್ಪಾಗ್ಬಿಟ್ಟಿರ್ತಾರಲ್ಲ, ನಾನೇನ ಬರ್ದೆ ಅಂತಂದ್ರೆ ಇವ್ರಿಗೆ ಕೊಟ್ಟಿಲ್ಲ ಅದಕ್ಕೆ ಹೋದ್ರಕತೆ ನೋಡಪ್ಪ ಅಂತಂದ. ಹಿಂಗಾಗಿನೇ ನಮ್ಗೆ ಪ್ರೋತ್ಸಾಹ ಕೊಟ್ಟು ಬೇರೆ ಒಂದು ಪತ್ರಿಕೆ ವಿಷಯ ಬಂತಪ್ಪ ಅಂದ್ರ ಎಲ್ಲರೂ ಸೇರಿ ಹೋರಾಟ ಮಾಡಿ ಅದನ್ನ ಜಾರಿಗೆ ತಂದ್ರಿ ಅಂತಂದ್ರ ನಮ್ ಬರೀ ಉತ್ಸಾಹ ಬರ್ತದ. ನಾವೇನಾದ್ರು ಮುಂದೆ ಓಡಾಡಿ ಬಂದ ಫೋಟೋದೇ ಬಂದ್ಬಿಟ್ಟು ಕ್ಯಾಮ್ರಾ ಅಂತ ಹೇಳ್ತಿದಾಗ ನಮ್ಗೆ ಬರೀ ಹೆಂಗ್ ಉತ್ಸಾಹ ಬರ್ತದ. ಊರಿಂದೆಲ್ಲ ಬೇರೆ ದೇಶದ ಬರಿತೀವಿ, ನಮ್ಮ ಬೆಳಗಾನೂರಿನ ಬರೀ ನಾವು ಮನಸ್ಸಿರೋದಿಲ್ಲ. ಮೊದಲಿಗೆ ನಿಮ್ಮ ಮನಸ್ಸುಗಳ ಬದಲಾವಣೆ ಆಗ್ಬೇಕಾಗ್ಯದ, ಹೋರಾಟ ಯಶಸ್ವಿ ಅಥವಾ ಅಭಿವೃದ್ಧಿ ಆಯ್ತು. ಆ ಲಾರಿಗಳು ಓಡಾಡ್ತದ ನಿಂದಿರುತ್ತೆ ರೋಡ್. ನಾನು ಮಂಚಿರ್ತಿಲ್ಲ ನಮ್ಮೂರ ಗಣ ಮಕ್ಕಳೆಲ್ಲ ಅದಕ್ಕೆ ಅವ್ರು ಹೊಡೆಯಕತ್ತಾರ ಅಂತಂದು. ಹೌದಾ ರೋಡ್ ಮುಂದ್ಕೊಂಡೆ ಹೊರಗತ್ತೆ. ನಾನು ಸಾಗರ ಮೇಲೆ ಹೋಗ್ತಿತ್ತು ಅಂತ ಲಾರಿ, ನಮ್ ತಾಲೂರಿಗೆ ಹೋಗಿ ಗಾಡಿ ಇಲ್ಲ, ಬಸ್ ಬಂದ್ರೆ ಈ ಕಡೆ ಹೋಗಕ್ಕಿಲ್ಲ, ನೀವು ಬರಬಾರ್ದು ಸ್ಟ್ರೈಕ್ ಮಾಡಿದ್ರು. ಆ ಗಾಡಿ ಕೊಟ್ಟರು ಗಾಡಿ ಕಡೆ ಹೊಡೆಯಕತ್ತಾರ. ಈಗ ಎಲ್ಲಿ ಹೋದ್ರೆ ಚೆಕ್ಕು ಬಿಟ್ಟು ಬಿಟ್ಟಾವ. ಮತ್ತೆ ಮುಖಂಡರು, ನಾಯಕರು, ಮುತ್ತಜ್ಜಿಗಳು, ಮುಂದಾಳುಗಳು ಅಂತಂದು ಅಂತೀವಲ್ಲ, ಮತ್ತೆ ಇವ್ರ ಕೆಲಸ ಏನು ಅದೆಲ್ಲ ನಿಂದರ್ಸಕ್ಕೆ ಆಗಿರ್ತದ. ಪಂಚಾಯತ್ ಒಳಗಿರ್ಲಿ ಹೊರಗಿರ್ಲಿ ಇದು ಮಾಡಿದ್ರು ಅಭಿವೃದ್ಧಿನೇ ಅಂತಾರ. ಅಂತವನ್ನ ಮಾಡ್ರಿ. ನಿಮ್ಗೆ ಅಭಿವೃದ್ಧಿ ಮಾಡ್ಲೇಬೇಕನ್ನೋದು ಆಯ್ತಪ್ಪ ಅಂತಂದ್ರ ಊರವ್ರಿಗೆ ಬೈಪಾಸ್ ಮಾಡಿ ತಗೊಂಡ್ ಹೋಗ್ರಿ. ಇವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ರಿ, ಸೇತುವೆಗಳನ್ನ ಕಟ್ರಿ. ಇಲ್ಲ ಜಾಲಡಿಗೆ ಪಾಲುವಡಿಗೆ ಅಲ್ಲಿ ಮೊದಲು ಒಂದು ಗಾಳಿ ಒಂದು ಹುಡುಗ ಹೋಗಿ ಬರೋದಿಲ್ಲ, ಗಾಳಿ ಬಿಟ್ಟು ಆಯ್ತದ. ಅಲ್ಲಿನ ಅಭಿವೃದ್ಧಿ ಆಗೋದು. ಶಾಸಕರಿಗೆ ಹೇಳಿ, ಸಂಸದರಿಗೆ ಹೇಳಿ ಇದನ್ನ ರೈತರ ರೋಡಿಗೆ ಖರ್ಚು ಮಾಡಿರಪ್ಪ ಅಂತ ಹೇಳಿದ್ರೆ ಬಳಗನೂರು ತಾಲೂಕಾದಲ್ಲಿ ಎಷ್ಟೊತ್ತು ಬರ್ತದ. ಅಂದ್ರೆ ದೊಡ್ಡ ದೊಡ್ಡ ಯೋಜನೆಗಳಿಲ್ಲ. ಇಂಥ ಸಾಮಾನ್ಯ ಯೋಜನೆಗಳನ್ನ ಮಾಡಿ ನಾವೇನ್ ಮಾಡಕತ್ತಿ ಬಿಟ್ಟಿವಿ, ಅಭಿವೃದ್ಧಿ ಮಾಡಕ್ ಹೋದ್ರೆ ಬಳಗನೂರು ವಿರೋಧ ಮಾಡ್ತಾರಪ್ಪ, ಮತ್ತೆ ನಾವು ಮಾಡಕ್ ಹೋಗ್ಬೇಕು ಅಂತಂದ್ರೆ ಅದೇ ಒತ್ತಾಯ ಮಾತಾಡ್ಕೊಂತ ಕುಂತಿವಪ್ಪ ಅಂತ ಹೇಳಿದ್ರ ಆಗೋದಿಲ್ಲ. ನಮ್ಮೂರ ಈಗ ಬೆಳಗಾನೂರು ಗ್ರಾಮ ಪಂಚಾಯತ್ ಯಾಕೆ ಕುಗ್ರಾಮ ಇದು ಸುಮ್ಮನೆ ಪಟ್ಟಣ ಪಂಚಾಯತ್ ಅಂತ ಹೆಸರಿಟ್ಟು ಬಿಟ್ಟಿವಲ್ಲ. ಇದು ಪಟ್ಟಣ ಪಂಚಾಯತ್ ಅನ್ನ ಹೆಸರು ಬೇರೆ ಕೇಳು. ಅಲ್ಲಿ ಊರ್ಗೆಲ್ಲ ತಿಪ್ಪಿ, ಅದ್ರ ಮುಂದ ದನ, ಅದ್ರ ಮುಂದ ಮನುಷ್ಯರು 6 ವರ್ಷ ಬಂದ್ರೆ ಕೆಟ್ಟರ್ಸಿ ನೋಡ್ತಕ್ಕಂತ ವಿಲನ್ಗಳು ಎಲ್ಲರೂ ಅದರಲ್ಲ. ಇದು ಯಾವ್ದು ಇದಪ್ಪ? ಆ ನರೇಗಾ ಇಲ್ಲ ನಮ್ಮ ಊರಿಗೆ ಗ್ರಾಮ ಪಂಚಾಯತ್ ಇದ್ದು ನರೇಗಾ ಅಂತ ಬರ್ತದೆ, ಅದನ್ನ ಕಳ್ಕೊಂಡಿವಿ. ಇದೆಲ್ಲ ಒಂದು ಸರಿಪಡಿಸ್ಬೇಕಾಯ್ತಪ್ಪ ಅಂತಂದ ಹೇಳಿದ್ರೆ ಪಟ್ಟಣದ ರೂಪ 65. ಈಗ ರೋಡ್ಗಳು ಇರೋದು 10-15 ಫೀಟ್ ಅಂಗಡಿಗಳು ಅದಾವ ನೋಡ್ರಿ, ಅದನ್ನೇ ಹೊಡೆದು ಬಿಟ್ಟಕೊಂಡ್ರೆ ನಿಮ್ ಪಂಚಾಯತ್ ಟ್ಯಾಕ್ಸ್ ಯಾರು ಕೊಡ್ತಾರ? ಈ ರಸ್ತೆ ಅಗಲೀಕರಣ ಬಗ್ಗೆ ಸ್ವಾಗತ ಮಾಡ್ತಾ ನಾನು ಈಗ ರೋಡಿನಲ್ಲಿ ಬಂದು ಸಮೀಕ್ಷೆ ಮಾಡಿದ್ರು. ಇಲ್ಲಿ ನಮ್ಮ ರೋಡಿನಲ್ಲಿ ಇರ್ತಕ್ಕಂಥ ಜನರು 10 ಫೀಟ್ ಜಾಗ ಐತಿ. 10 ಫೀಟ್ನಾಗ ಅವ್ರದ್ದು ಬದುಕು ಕಟ್ಕೋಬೇಕಂದ್ರ ಮುಂದೆ ಮಕ್ಕಳು ಮರಿ ಎಲ್ಲಿ ಹೋಗ್ಬೇಕು ಅವರು. ಇದು ನೆನ್ಸಿ ಹಿಂಗೆ ಮಾಡಿ ಕೇಳಾಗಿದ್ದು ನಮ್ಗೆಲ್ಲ ಜನರಿಗೆ ಕೇಳೋದು ಇಷ್ಟೇ, ರಸ್ತೆ ಅಗಲೀಕರಣ ಮಾಡ್ರಿ, ಬೇಡ ಬೈಪಾಸ್ ಮಾಡ್ರಿ. ಈಗ ಉಸಿಗಿಲ್ಲಾರಿ ದಿನ ಹೊಡಿತಾರ ನಮ್ಮ ಅಂಗಡಿ ಮುಂದೆ ಎಲ್ಲ ಇದಾಗೋಗೈತಿ. ಊರೊಳಗೆಲ್ಲ ಮಾಡಿ ಉಸಿಗಿಲ್ಲಾರಿ ಹಗಲಿ ರಾತ್ರಿ ಏಟ ಹೊಡಿತಾರ. ಮಕ್ಕಳು ಅಡ್ಡಾಡಕ್ಕಿಲ್ಲ, ಅದನ್ನ ಬಿಡ್ತಾರ. ರಸ್ತೆ 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 ಈಗ 4ನೇ ಸಲ ಬಂದಿದ್ವಿ, 4 ಸಲ ಆಡಲ್ ತಗೊಂಡ್ರಿ, ಅದಕ್ಕೆ ಏನೂ ಇಲ್ಲ. ಮತ್ತೆ ಇವತ್ತಾಗಿ ಅದ್ರ ಮನೆ ಸೋರಾಕೈತಿ, ಅದನ್ನ ಮಾಡ್ಕೋಬೇಕು. ಮತ್ತೆ ಕೆಟ್ಟದ್ ನೀರ್ ಮಾಡ್ಬೇಕು, ಬಿಸಿ ನೀರ್ ಮಾಡ್ಕೋಬೇಕು. ಏನ್ ಮಾಡ್ಬೇಕು? ಸರಿಯಾಗಿ ಬಸ್ ಇಲ್ಲ, ಸರಿಯಾಗಿ ಏನು ಸೌಕರ್ಯಗಳು ಏನೂ ಇಲ್ಲ, ಒಂದು ಕಾಲೇಜ್ ಇಲ್ಲ. ಇದನ್ನ ಜನರು ಸರ್ಕಾರ ಅಂದ್ರೆ ಯಾರು? ಜನರೇ ಸರ್ಕಾರ, ಸರ್ಕಾರನೇ ಜನರು. ಆ ಜನರು ಒಪ್ಪಿಗೆ ಮಾಡಿದ್ರು, ಒಬ್ಬರಿಗೊಬ್ರು ಅನುಸರಿಸಬೇಕು. ಇದು ಹಂಗ ಯೋಚನೆ ಮಾಡ್ಬೇಕು, ಸಮೀಕ್ಷೆ ಮಾಡ್ಬೇಕು. ಹೆಂಗೈತಿ ಪರಿಸ್ಥಿತಿ, ಇವತ್ತಿನ ವಾತಾವರಣ ಹೆಂಗೈತಿ, ನಾವೇನ್ ಮಾಡ್ಬೇಕು, ಮಾಡೋದೇನು ಬೇರೆ ಕೆಲಸ ಏನಿಲ್ಲ ಅದು ನೋಡ್ಬೇಕು. ಅದಿಲ್ಲ ಇದಿಲ್ಲ ಮಾತ್ರ ರಸ್ತೆ ಅಂತ ಜನರು ಏನ್ ಮಾಡ್ಬೇಕು? ಅದಕ್ಕೆ ದಯವಿಟ್ಟು ಬೈಪಾಸ್ ರೋಡ್ ಮಾಡಿ ಇರ್ತಕ್ಕಂಥ ಮನೆಗಳು ಗಟರ್ ಮೇಲೆ ಅಂತ ಎಲ್ಲ ತಕೊಂಡು ರೋಡ್ ಮಾಡಿಕೊಳ್ಳಿ. ಬೇಡ ಅಂತ ಹೇಳಿ ಗಟರ್ ಮೇಲೆ ತೆಗೀರಿ ಮಾಡ್ಕೊಳ್ರಿ. ಆದ್ರೆ ಜನರಿಗೆ ಮಾತ್ರ ತೊಂದರೆ ಕೊಡ್ಬೇಡ್ರಿ ಅಂತ ಇಷ್ಟ.